ಜೀವನದ ಅಂತಿಮ ಕ್ಷಣಗಳಲ್ಲಿ, ಸಮಯ ಮುಗಿಯುವಾಗ, ಎಲ್ಲ ಅವಕಾಶಗಳು ಕೊನೆಗೊಳ್ಳುವಾಗ ಒಂದು ಸತ್ಯ ಮಾತ್ರ ಇನ್ನೂ ಜೀವಂತವಾಗಿರುತ್ತದೆ. ಕೃಪೆ ಎಂದಿಗೂ ತಡವಾಗುವುದಿಲ್ಲ. ಗೋಲ್ಗೊಥಾ ಬೆಟ್ಟದ ಮೇಲೆ 3 ಶಿಲುಬೆಗಳು ನಿಂತಿದ್ದವು. ಒಂದರಲ್ಲಿ ಪರಿಶುದ್ಧತೆ, ಮತ್ತೆರಡರಲ್ಲಿ ಪಾಪ ಮತ್ತು ಮುರಿತ. ಒಬ್ಬ ಕಳ್ಳನು ಶಾಪ ಹಾಕಿದನು, ತನ್ನ ನೋವನ್ನು ದ್ವೇಷವನ್ನಾಗಿ ಮಾಡಿದರು. ಆದರೆ ಮತ್ತೊಬ್ಬ ಕಳ್ಳನು ಯೇಸುವನ್ನು ನೋಡಿದನು, ಗಾಯಗಳನ್ನಲ್ಲ, ರಕ್ತವನ್ನಲ್ಲ, ಅವನ ಕಣ್ಣುಗಳನ್ನು, ನೋವಿನ ಮಧ್ಯದಲ್ಲೂ ಶಾಂತಿಯನ್ನು ಹೊತ್ತಿದ್ದ ಕಣ್ಣುಗಳನ್ನು. ಆ ಕ್ಷಣದಲ್ಲಿ ಅವನ ಹೃದಯ ಬದಲಾಗಿದೆ. ಧರ್ಮವಲ್ಲ, ಸಂಪ್ರದಾಯವಲ್ಲ, ಕೇವಲ ಪಶ್ಚಾತ್ತಾಪ ಮತ್ತು ನಂಬಿಕೆ. ಅವನು ಹೇಳಿದನು, ನಾವು ಶಿಕ್ಷೆಗೆ ಯೋಗ್ಯರು, ಆದರೆ ಈ ವ್ಯಕ್ತಿ ನಿರ್ದೋಷಿ. ಮತ್ತು ನಡುಗುವ ಧ್ವನಿಯಲ್ಲಿ ಹೇಳಿದನು, ಯೇಸು, ನನ್ನನ್ನು ನೆನಪಿನಲ್ಲಿಟ್ಟುಕೊಳ್ಳು. ಯಾವ ಪುಣ್ಯವೂ ಇಲ್ಲ, ಯಾವ ಸಾಧನೆಯೂ ಇಲ್ಲ, ಕೇವಲ ಮುರಿದ ನಂಬಿಕೆ. ಮತ್ತು ಸ್ವರ್ಗ ಉತ್ತರ ನೀಡಿತು. ಯೇಸು ಹೇಳಿದರು, ಇಂದುನೇ ನೀನು ನನ್ನ ಜೊತೆ ಸ್ವರ್ಗದಲ್ಲಿರುತ್ತಿ. ಇಂದು, ನಾಳೆಯಲ್ಲ, ನಂತರವಲ್ಲ. ಇದೇ ಕೃಪೆಯ ಶಕ್ತಿ. ಇದನ್ನು ಸಂಪಾದಿಸಲಾಗುವುದಿಲ್ಲ, ಇದನ್ನು ಸ್ವೀಕರಿಸಬೇಕು. ಲೋಕವು ಇತಿಹಾಸವನ್ನು ನೋಡುತ್ತದೆ, ಆದರೆ ದೇವರು ಹೃದಯವನ್ನು ನೋಡುತ್ತಾನೆ. ಒಬ್ಬ ಅಪರಾಧಿ ಸ್ವರ್ಗದ ನಾಗರಿಕನಾದ, ಒಬ್ಬ ಪಾಪಿ ದೇವರ ಮಗನಾದ. ನಿನ್ನ ಭೂತಕಾಲ ನಿನ್ನ ಭವಿಷ್ಯವನ್ನು ನಾಶ ಮಾಡಲಾರದು. ನಿನ್ನ ತಪ್ಪು ದೇವರ ಪ್ರೀತಿಯನ್ನು ತಡೆಯಲಾರದು. ನಿನ್ನ ಅಂತಿಮ ಉಸಿರೂ ಸಹ ಶಾಶ್ವತ ಜೀವನದ ದ್ವಾರವಾಗಬಹುದು. ಯಾಕೆಂದರೆ ಕೃಪೆಗೆ ಮಿತಿಯಿಲ್ಲ ಮತ್ತು ದಯೆಗೆ ಅಂತ್ಯವಿಲ್ಲ.